पुरसा शिरसा दृष्ट्वा मनसा वचसा तथा पद्भ्यां कराभ्यां जानुभ्यां प्रणमोष्टांग ईरितः. ಸಮಸ್ತ ಸಜ್ಜನಿಗೂ ಶುಭ ನಮಸ್ಕಾರ. ಹೌದು, ವಿಷಯ ಹೇಳ್ತಾ ಇದ್ದಿದ್ದು ನಮಸ್ಕಾರದ ವಿಚಾರ. ನಮಸ್ಕಾರದ ಫಲ ಏನು, ನಮಸ್ಕಾರ ಹೇಗೆ ಮಾಡಬೇಕು, ನಮಸ್ಕಾರ ಮಾಡೋದ್ರಿಂದ ನಾವು ಏನನ್ನು ಪಡ್ಕೊಳ್ತೀವಿ ಅನ್ನೋದನ್ನು ಕೃಷ್ಣಾಮೃತ ಮಹಾನವದಲ್ಲಿ ಮಧ್ವಾಚಾರ್ಯರು ತುಂಬ ಅತ್ಯದ್ಭುತವಾಗಿ ಹೇಳಿದ್ದಾರೆ. ಒಂದು ನಮಸ್ಕಾರಕ್ಕೆ ಎಷ್ಟು ಫಲ ಇದೆ ಅಂತಂದರೆ, ವಿಷ್ಣು ಲೋಕವನ್ನೇ ನಾವು ಪಡ್ಕೊಳ್ಳುವಂತಹ ಸಾಮರ್ಥ್ಯ ಇದೆ ಅಂತ ಅಲ್ಲಿ ಉದ್ಗಾರವನ್ನು ತೆಗಿತಾರೆ. ಆದರೆ ನಮಸ್ಕಾರ ಹೇಗಿರಬೇಕು ಅಂದರೆ ಅಷ್ಟಾಂಗ ಇರಬೇಕು. ಪುರುಷರಿಗಾದರೆ ಎದೆ, ತಲೆ, ಕಣ್ಣು, ಮನಸ್ಸು, ಮಾತು, ಕಾಲುಗಳು, ಕೈಗಳು ಹಾಗೂ ಮೊಣಕಾಲು ಎಂಬ 8 ಅಂಗಗಳನ್ನು ನಾವು ಭೂಮಿಗೆ ಸ್ಪರ್ಶ ಮಾಡಿ ಭಗವಂತನಿಗೆ ಶರಣಾಗತಿಯನ್ನು ಆಗಿರುವಂಥದ್ದನ್ನು ನಮಸ್ಕಾರ ಅಂತ ಕರೀತಾರೆ. ಹೀಗಾಗಿ ಆ ನಮಸ್ಕಾರ ಮಾಡೋದ್ರಿಂದ ನಾವು ಏನನ್ನು ಪಡ್ಕೊಳ್ತೀವಿ ಅಂತಂದರೆ, ಒಂದು ನಮಸ್ಕಾರದ ಫಲ ಅಶ್ವಮೇಧ ಸಹಸ್ರಾಣಾಂ ಯಸ್ಸಹಸ್ರಂ ಸಮಾಚರೇತ್ ನಾಸೋ ತತ್ಫಲಮಾಪ್ನೋತಿ ತದ್ಭಕ್ತೈರ್ಯದಾವಾಪ್ಯತೆ. ಒಂದು ನಮಸ್ಕಾರ 1000 ಅಶ್ವಮೇಧದ ಫಲ ಅಂತ ಹೇಳ್ತಾರೆ. ಅಶ್ವಮೇಧ ಈಗಿನ ಕಾಲದಲ್ಲಿ ಮಾಡಲಿಕ್ಕೆ ಯಾರಿಗಾದ್ರೂ ಶಕ್ತಿ ಇದೆಯಾ ಅಂತ ಕೇಳಿದ್ರೆ ಬಹಳ ದುರ್ಲಭ. ಅಂಥ 1000 ಅಶ್ವಮೇಧದ ಫಲ ಕೇವಲ ಭಗವಂತನಿಗೆ ಒಂದು ನಮಸ್ಕಾರ ಮಾಡಿದರೆ ಅಷ್ಟು ಫಲವನ್ನು ಭಗವಂತ ಕೊಡ್ತಾನೆ ಅಂತ ಹೇಳ್ತಾರೆ. ಹೀಗಾಗಿ ಭಗವಂತನಿಗೆ ಹಾಕುವಂತಹ ನಮಸ್ಕಾರ ಅತಿ ಭಕ್ತಿಯಿಂದ ಕೂಡಿದ್ದಂತಾಗಿರಬೇಕು. ಇನ್ನು ಯಾರು ಭಗವಂತನಿಗೆ ನಮಸ್ಕಾರ ಮಾಡ್ತಾರೋ ಅವರು ಹಂಸಗಳಿಂದ ಕೂಡಿದಂತಹ ವಿಮಾನದಲ್ಲಿ ಅವರನ್ನು ವೈಕುಂಠಕ್ಕೆ ಕರೆದೊಯ್ತಾನೆ ಅಂತ ಇಲ್ಲೇ ಮಧ್ವಾಚಾರ್ಯರು ಇಲ್ಲಿ ಕೃಷ್ಣಾಮೃತ ಮಹಾನವದಲ್ಲಿ ಹೇಳ್ತಾರೆ. ಇನ್ನು ವಿಡಂಬನೆಯಾಗಿ ಆದರೂ ಮಾಡಿ ನಮಸ್ಕಾರ, ಶಾಟ್ಯೇನಾಪಿ ನಮಸ್ಕಾರಂ ಕುರ್ವತಃ ಶಾಂಗಪಾಣಿಯೇ ಪಾನಯೇ ಶತಜನ್ಮಾರ್ಜಿತಂ ಪಾಪಂ ನಶ್ಯತ್ಯೇವ ನ ಸಂಶಯ. ಕೇವಲ ಒಂದು ಅಹಂಕಾರದಿಂದಲಾದರೂ ನಮಸ್ಕಾರ ಮಾಡಿದರೂ ಅವನ 100 ಜನ್ಮಗಳ ಪಾಪಗಳನ್ನು ಭಗವಂತ ತೆಗಿತಾನಂತೆ. ಯಾಕೆಂದರೆ ಆ ಭಗವಂತನಷ್ಟು ಕರುಣಿ ಈ ಪೃಥ್ವಿಯಲ್ಲಾಗಲಿ ಬೇರೆ ಲೋಕಗಳಲ್ಲಾಗಲಿ ಇನ್ಯಾರೂ ಇಲ್ಲ ಅನ್ನೋದಕ್ಕೆ ಮಧ್ವಾಚಾರ್ಯರ ಮಾತು. ಇದಕ್ಕಿಂತ ಇನ್ಯಾವುದೂ ಬೆಲೆ ಬೇಡ ನಮಗೆ. ಇನ್ನು ನಮಸ್ಕಾರ ಮಾಡುವಾಗ ನಮ್ಮಲ್ಲೆಲ್ಲ ನಾವು ನೋಡಿರ್ತೀವಿ, ದೇವಸ್ಥಾನದಲ್ಲಿ ನಮಸ್ಕಾರ ಮಾಡಿ ಮೈಯೆಲ್ಲ ಹಿಂಗೆ ಕೊಡುಕೊಳ್ತಾರೆ, ಅಲ್ಲಿರೋ ಧೂಳು ಮತ್ತೊಂದೆಲ್ಲ. ಆ ತಪ್ಪು ಮಾಡಬೇಡಿ ಅಂತ ಇದೇ ಕೃಷ್ಣಾಮೃತ ಮಹಾರ್ಣವದಲ್ಲಿ ಮಧ್ವಾಚಾರ್ಯರು ಇನ್ನೊಮ್ಮೆ ಹೇಳ್ತಾರೆ. ರೇಣುಕಂಠಿತ ಗ್ರಾಸ್ಯ ಕಣಾಯಾವಂತಿ ಭಾರತ ತಾವದ್ವರ್ಷ ಸಹಸ್ರಾಣಿ ವಿಷ್ಣುಲೋಕೆ ಮಹೀಯತೆ. ನಮಿಸುವಾಗ ಭಕ್ತನ ಅಂಗಾಂಗಗಳಿಗೆ ಎಷ್ಟು ಧೂಳಿನ ಕಣಗಳು ಮೈಗೆ ಅಂಟಿರುತ್ತೋ ಅಷ್ಟು ಕಣಗಳು ಎಷ್ಟು ಸಂಖ್ಯೆ ಇರುತ್ತೋ ಅಷ್ಟು ಸಹಸ್ರ ವರ್ಷಗಳು ವಿಷ್ಣು ಲೋಕದಲ್ಲಿ ಸ್ವರ್ಗಾದಿ ಲೋಕಗಳಲ್ಲಿ ವಾಸ ನಮ್ಮನ್ನು ಇರಿಸ್ತಾನಂತೆ. ಹೀಗಾಗಿ ನಮಸ್ಕಾರ ಮಾಡುವಾಗ ಎಚ್ಚರದಲ್ಲಿರಿ. ಅಲ್ಲಿ ಭಕ್ತರ ಪಾದದ ಧೂಳಿಯನ್ನು ನಾವು ಅಂಟಿಸ್ಕೊಂಡಿರ್ತೀವಿ ಹೊರತಾಗಿ ಬೇರೆ ಯಾವುದೋ ಕಸ ಅಂತ ಅಲ್ಲ. ಹೀಗಾಗಿ ಅಷ್ಟು ಭಕ್ತರ ಪಾದದ ಧೂಳಿಗೆ ಅಷ್ಟೇ ಮಹತ್ವ ಅಂತಂದರೆ, ಇನ್ನು ಭಕ್ತಿಯಿಂದ ಭಗವಂತನಿಗೆ ಮಾಡುವ ಒಂದು ಶರಣಾಗತಿ ಇನ್ನೆಷ್ಟು ಫಲವನ್ನು ಕೊಡ್ಬೋದು ಲೆಕ್ಕ ಮಾಡಿ. ಹೀಗಾಗಿ ಎಲ್ಲ ಭಕ್ತರು ಭಗವಂತನಿಗೆ ನಮಸ್ಕಾರ ಮಾಡುವಾಗ ಆ ಭಗವಂತನನ್ನು ಅಷ್ಟು ಶರಣಾಗತಿಯಿಂದ ನಮಿಸೋಣ ಅಂತ ಹೇಳ್ತಾ ಮತ್ತೊಮ್ಮೆ ಭೇಟಿಯಾಗೋಣ. ಹರೇ ನಮಃ.